ಪ್ರಿಯ ದೇವಜನರೇ, ತಪಸ್ಸು ಕಾಲದ ಅಭಿಷೇಕಕ್ಕೆ ನಿಮಗೆ ಸ್ವಾಗತ. ಹೌದು ಪ್ರಿಯರೇ, ಈ ದಿವಸ ನಾವು ಮಾತನಾಡುವ ವಿಷಯ ನಂಬಿಕೆ, ವಿಶ್ವಾಸ. ನಾವು ನಂಬಿಕೆ ಇಟ್ಟು ಏನನ್ನು ಪ್ರಾರ್ಥಿಸುತ್ತೇವೋ ಅದು ನಮಗೆ ಸಿಕ್ಕೇ ಸಿಗುತ್ತದೆ ಎಂದು ನಾವು ನಂಬಿಕೆ ಇಟ್ಟು ಪ್ರಾರ್ಥಿಸಬೇಕು. ಇದರ ಕುರಿತು ನಾನು ನನ್ನ ಜೀವನದಲ್ಲಿ ನಡೆದ ಒಂದು ಅದ್ಭುತದ ಬಗ್ಗೆ ನಿಮಗೆ ಸಾಕ್ಷಿ ಹೇಳ ಬಯಸುತ್ತೇನೆ. ಅದರ ಮೊದಲು ದೇವರ ವಾಕ್ಯ ಏನು ಹೇಳುತ್ತದೆ ಎಂದು ಕೇಳೋಣ. ದೇವರ ವಾಕ್ಯ ನಮಗೆ ಹೇಳುತ್ತದೆ, ಕೀರ್ತನೆಗಳು 37 5ನೇ ವಾಕ್ಯ ಹೇಳುತ್ತದೆ, ನಿನ್ನ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸು, ಆತನಲ್ಲಿ ಭರವಸೆ ಇಡು, ಆತನೇ ಅದನ್ನು ನಡೆಸುವನು. ಇದು ದೇವರಿಗಾಗಿ ಕಾಯುವುದು, ಅವರ ವಾಕ್ಯವನ್ನು ನಂಬುವುದು ಮತ್ತು ನಮ್ಮ ಜೀವನದ ಎಲ್ಲಾ ಸಂದರ್ಭಗಳಲ್ಲಿ ಆತನ ಮಾರ್ಗದರ್ಶನವನ್ನು ಕೋರುವುದನ್ನು ಸೂಚಿಸುತ್ತದೆ. ಹೌದು, ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ರಿಂದ 6ನೇ ವಾಕ್ಯ ಹೇಳುತ್ತದೆ, ನಿನ್ನ ಪೂರ್ಣ ಹೃದಯದಿಂದ ಕರ್ತನನ್ನು ನಂಬು, ನಿನ್ನ ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಬೇಡ, ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ಆತನನ್ನು ಗುರುತಿಸು, ಆಗ ಆತನು ನಿನ್ನ ಹಾದಿಗಳನ್ನು ಸರಿಪಡಿಸುವನು. ಹೌದು ಪ್ರಿಯರೇ, ನನ್ನ ಜೀವನದಲ್ಲಿ ನಡೆದ ಒಂದು ಘಟನೆ ಕೆಲವು ವರ್ಷಗಳ ಹಿಂದೆ, ಅಂದರೆ ಒಂದು 5-6 ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ಏನಾಯಿತು ಎಂದು ಹೇಳುತ್ತೇನೆ. ಇದು ನಿಮ್ಮ ನಂಬಿಕೆಯನ್ನು ದೃಢಪಡಿಸುವುದಕ್ಕೆ ಖಂಡಿತವಾಗಿಯೂ ಉಪಯೋಗವಾಗಬಹುದು. ನನ್ನ ಜೀವನದಲ್ಲಿ ಒಮ್ಮೆ ನನ್ನ ಕತ್ತಿನಲ್ಲಿ ಒಂದು ಸಣ್ಣ ಗುಳ್ಳೆ ಇದೆ. ಅದು ನನಗೆ ನೋವಾಗುತ್ತಾ ಇತ್ತು. ನಾನು ಡಾಕ್ಟರ್ ಹತ್ರ ಹೋದಾಗ ನನಗೆ ಡಾಕ್ಟರ್ ಹೇಳಿದ್ರು, ಅದು ಏನು ಇಲ್ಲ, ಒಂದು ಸಣ್ಣ ಗುಳ್ಳೆ ಇರಬಹುದು, ಏನೋ ನರ ಉಳುಕಿರಬಹುದು ಅಂದು. ನನಗೆ ಟ್ಯಾಬ್ಲೆಟ್ಸ್ ಕೊಟ್ರು. ಅಷ್ಟು ಮಾತ್ರ ಅಲ್ಲ, ಆಯಿಂಟ್ಮೆಂಟ್ ಹಚ್ಚಲಿಕ್ಕೆ ಕೂಡ ಕೊಟ್ರು. ಆದ್ರೆ ಆ ಟ್ಯಾಬ್ಲೆಟ್ ನಾನು 3 ವಾರ ತಗೊಂಡೆ. 3 ವಾರದಲ್ಲಿ ನನ್ನ ಯಾವ ಗಾಯವೂ ಗುಣವಾಗಲಿಲ್ಲ ಪ್ರಿಯರೇ. ಆದರೆ ಆಮೇಲೆ ನನಗೆ ಡಾಕ್ಟರ್ ಹೇಳಿದ್ರು, ನೀನು ಹೋಗಿ ಒಮ್ಮೆ FNAC ಮಾಡಿಸಿ ನೋಡು, ಏನಾಗುತ್ತದೆ ಎಂದು ನೋಡೋಣ. ಕ್ಯಾನ್ಸರ್ ಕೆಲವೊಮ್ಮೆ ಆಗುವ ಸಾಧ್ಯತೆ ಕೂಡ ಇರುತ್ತದೆ. ಆಯ್ತು ಎಂದು ನಾನು FNAC ಮಾಡಿ ನೋಡಿದಾಗ ಏನಾಯ್ತು ಅಂದ್ರೆ, FNAC ಅಲ್ಲಿ ನನಗೆ ಅದು ಟ್ಯೂಬರ್ಕ್ಯುಲೋಸಿಸ್ ಗ್ಲ್ಯಾಂಡ್ಸ್ ಅಂತ ಬಂತು. ಅದು ನೋಡುವಾಗ ನನಗೆ 6 ತಿಂಗಳ ಮೆಡಿಸಿನ್ ಕೊಟ್ರು. ಆ 6 ತಿಂಗಳ ಮೆಡಿಸಿನ್ ನಲ್ಲಿ ಕೂಡ ನನಗೆ ಏನೂ ಗುಣವಾಗ್ಲಿಲ್ಲ. ನಾನೆಲ್ಲ ಟ್ಯಾಬ್ಲೆಟ್ ಅದು 6 ತಿಂಗಳು ತಗೊಂಡೆ. ಆದ್ರೆ ಅದರಿಂದ ನನ್ನ ವೆಯ್ಟ್ ಹೆಚ್ಚಾಯಿತೆ ಹೊರತು ನನ್ನ ಬ್ಲಡ್ ಇನ್ಫೆಕ್ಷನ್ ಏನಿತ್ತು ಅದು ಯಾವತ್ತೂ ಗುಣ ಆಗ್ಲಿಲ್ಲ. ಆಮೇಲೆ ನಾನು ಪುನಃ ಡಾಕ್ಟರ್ ಹತ್ರ ಹೋದಾಗ ನನಗೆ ಡಾಕ್ಟರ್ ಹೇಳಿದ್ರು, 3 ತಿಂಗಳ ಮಾತ್ರೆ ಪುನಃ ನೀವು ತಗೊಳ್ಬೇಕು, ಟ್ಯಾಬ್ಲೆಟ್ಸ್ ನೀವು ಕೋರ್ಸ್ ಕಂಟಿನ್ಯೂ ಮಾಡಬೇಕು, ಸೊ 9 ಮಂತ್ಸ್ ನೀವು ತಗೊಳ್ಳಿ ಅಂತ. ಆಯ್ತು ಅಂತ 3 ತಿಂಗಳ ಆ ಟ್ಯಾಬ್ಲೆಟ್ಸ್ ನಾನೇನಿದೆ ಅದನ್ನ ತಗೊಂಡ್ ಬಂದೆ ಮನೆಗೆ. ಆದರೆ ಪ್ರಿಯರೇ, ಅದು ಟ್ಯಾಬ್ಲೆಟ್ಸ್ ನಾನು 1 ತಿಂಗಳು ಮಾತ್ರ ತೆಗೆದುಕೊಂಡೆ. ಮತ್ತೆ 2 ತಿಂಗಳ ಟ್ಯಾಬ್ಲೆಟ್ಸ್ ಇತ್ತು. ಅದು ತಿಂಗಳಾಗಿತ್ತು ಜುಲೈ ತಿಂಗಳು. ನಾನು ಯೇಸುವಿನ ಪವಿತ್ರ ರಕ್ತದ ಜಪಸರವನ್ನು ಶುರು ಮಾಡಿದೆ ಜುಲೈ 1ರಿಂದ. ಜುಲೈ ಕೊನೆಯವರೆಗೆ ಜಪಸರ ಮಾಡಿ ಆಗಸ್ಟ್ ತಿಂಗಳ 3ನೇ ತಾರೀಕಿನಂದು ನಾನು ಬ್ಲಡ್ ಟೆಸ್ಟ್ ಗೆ ಹೋಗುವಾಗ ನನ್ನ ಬ್ಲಡ್ ಇನ್ಫೆಕ್ಷನ್ ಎಲ್ಲನೂ ಕಂಪ್ಲೀಟ್ ಗುಣವಾಗಿತ್ತು. 2 ತಿಂಗಳ ಮಾತ್ರ ಏನಿತ್ತು ಅದನ್ನೆಲ್ಲ ನಾನು ಹೊರಗೆಸೆದು ಬಿಟ್ಟೆ, ಅದನ್ನು ತಗೊಂಡೇ ಇಲ್ಲ. ಆಮೇಲೆ ನಾನು ದೇವರಿಗೆ ಹೇಳಿದೆ, ನೀನೇ ನನ್ನನ್ನು ಗುಣಪಡಿಸಿದ್ದು, ನಿನ್ನ ಪವಿತ್ರ ರಕ್ತದಿಂದ ಮಾತ್ರ ನಾನು ಗುಣವಾಗಿದ್ದು. ಹೌದು, ಅಂದಿನ ದಿನದಿಂದ ಇಂದಿನವರೆಗೆ ಇವತ್ತಿನವರೆಗೆ ನಾನು ಯಾವ ಮಾತ್ರೆನೂ ತಗೊಂಡಿಲ್ಲ. ಜ್ವರ ಬರ್ಲಿ ಏನೇ ಆಗ್ಲಿ, ಆ ದೇವರ ಆ ಯೇಸುವಿನ ಪವಿತ್ರ ರಕ್ತವೇ ನನ್ನನ್ನು ಇಲ್ಲಿಯ ತನಕ ಗುಣಪಡಿಸಿದೆ, ಮುಂದೆಯೂ ನನ್ನನ್ನು ಕಾಯುತ್ತದೆ ಎನ್ನುವ ಭರವಸೆ ನನ್ನದು. ಪ್ರಿಯರೇ, ಆ ಯೇಸುವಿನ ಪವಿತ್ರ ರಕ್ತವು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಎಂದಿಗೂ ಕಾಪಾಡಲಿ. ಆ ಪವಿತ್ರಾತ್ಮರ ಅಭಿಷೇಕ ನಿಮಗೆ ಆಗಲಿ. ಆಮೇಲೆ